ಪಟ್ಟಣದ ಪ್ರತಿಷ್ಠಿತ ತಾಳಿಕೋಟಿ ಸಹಕಾರಿ ಬ್ಯಾಂಕ್ನ ನಿರ್ದೇಶಕ ಮಂಡಳಿಗೆ ಭಾನುವಾರ ನಡೆದ ಚುನಾವಣೆಯಲ್ಲಿ ಓಲ್ಡ್ ಇಸ್ ಗೋಲ್ಡ್ ಹಳೆಯ ಫೆನಲ್ ಭರ್ಜರಿ ಜಯ ಸಾಧಿಸಿದ್ದು, ಹೊಸ ಫೆನಲ್ನ ಓರ್ವ ಅಭ್ಯರ್ಥಿ ಮಾತ್ರ ಆಯ್ಕೆಯಾಗಿದ್ದಾರೆ. ಒಟ್ಟು 7 ಜನಸಾಮಾನ್ಯ ಕ್ಷೇತ್ರದಿಂದ ಆಯ್ಕೆಗೊಳ್ಳಬೇಕಾದ ಸ್ಥಾನಕ್ಕೆ 14 ಜನರು ಸ್ಪರ್ಧಿಸಿದ್ದರು. ಅದರಲ್ಲಿ ಹಳೆಯ ಫೆನಲ್ನಿಂದ ಸಾಮಾನ್ಯ ಸ್ಥಾನಕ್ಕೆ ಸ್ಪರ್ಧಿಸಿದ್ದ ಕಾಶಿನಾಥ ಸಜ್ಜನ, ಬಿದರಕುಂದಿ 2006 ಮತಗಳು, ದತ್ತಾತ್ರೇಯ ಸುಬ್ಬಯ್ಯ ಹೆಬಸೂರ 1785 ಮತಗಳು, ಈಶ್ವರಪ್ಪ ಬಸಪ್ಪ ಬಿಳೇಬಾವಿ 1490 ಮತಗಳು, ದ್ಯಾಮನಗೌಡ ಕಲ್ಲನಗೌಡ ಪಾಟೀಲ 1452 ಮತಗಳು, ಚಿಂತಪ್ಪಗೌಡ ಸಾಹೇಬಗೌಡ ಯಾಳಗಿ 1430 ಮತಗಳು, ಮುರಿಗೆಪ್ಪ ಸಂಗನಬಸಪ್ಪ ಸಶೆಟ್ಟಿ 1328 ಮತಗಳನ್ನು ಪಡೆದು ಜಯಗಳಿಸಿದರು. ಇನ್ನು ಹೊಸ ಫೆನಲ್ನ ಪ್ರಲ್ವಾದ ಸಿಂಗ್ ಹಜೇರಿ 1192 ಮತಗಳನ್ನು ಪಡೆದು ಹಳೆಯ ಫೆನಲ್ನ ನಾಗಪ್ಪ ಚಿನಗುಡಿ ಅವರನ್ನು ಪರಾಭವಗೊಳಿಸಿ ಮೊದಲನೆಯ ಬಾರಿಗೆ ಖಾತೆಯನ್ನು ತೆರೆದಿದ್ದಾರೆ. ಮಹಿಳಾ ಮೀಸಲು ಕ್ಷೇತ್ರದಿಂದ 2 ಸ್ಥಾನಗಳಿಗೆ 4 ಜನ ಮಹಿಳೆಯರು ಕಣದಲ್ಲಿದ್ದರು. ಅದರಲ್ಲಿ ಹಳೆಯ ಫೆನಲ್ನ ಅಭ್ಯರ್ಥಿಗಳಾದ ಗಿರಿಜಾಬಾಯಿ ಕೊಡಗಾನೂರ 2110 ಮತಗಳು, ಶೈಲಾ ಬಡದಾಳಿ 1103 ಮತಗಳನ್ನು ಪಡೆದು ಜಯಗಳಿಸಿದರು. ಹಿಂದುಳಿದ ವರ್ಗ ಅ ಮೀಸಲು ಕ್ಷೇತ್ರದಿಂದ 1 ಸ್ಥಾನ 3 ಜನ ಕಣದಲ್ಲಿದ್ದರು. ಅದರಲ್ಲಿ ಹಳೆಯ ಫೆನಲ್ನ ಅಮರಸಿಂಗ್ ಹಜೇರಿ ಬಾಬು 1518 ಮತಗಳನ್ನು ಪಡೆದು ಗೆಲುವು ಸಾಧಿಸಿದರು. ಹಿಂದುಳಿದ ವರ್ಗ ಬ ಮೀಸಲು ಕ್ಷೇತ್ರದಿಂದ 1 ಸ್ಥಾನಕ್ಕೆ 3 ಜನ ಸ್ಪರ್ಧಾಳುಗಳು ಕಣದಲ್ಲಿದ್ದರು. ಆ ಪೈಕಿ ಹಳೆಯ ಫೆನಲ್ನ ಸುರೇಶ ಪಾಟೀಲ 1367 ಮತಗಳನ್ನು ಪಡೆದು ಗೆಲುವು ಕಂಡರು. ಪರಿಶಿಷ್ಟ ಜಾತಿ ಮೀಸಲು ಕ್ಷೇತ್ರದ 1 ಸ್ಥಾನಕ್ಕೆ 3 ಜನ ಸ್ಪರ್ಧಿಸಿದ್ದರು. ಅದರಲ್ಲಿ ಹಳೆಯ ಫೆನಲ್ನ ರಾಮಪ್ಪ ಕಟ್ಟಿಮನಿ 1445 ಮತಗಳನ್ನು ಪಡೆದುಕೊಳ್ಳುವ ಮೂಲಕ ಜಯ ಸಾಧಿಸಿದರು. ಪರಿಶಿಷ್ಟ ಪಂಗಡದ ಮೀಸಲು ಕ್ಷೇತ್ರದ 1 ಸ್ಥಾನಕ್ಕೆ 2 ಜನ ಸ್ಪರ್ಧಿಸಿದರು. ಅದರಲ್ಲಿ ಹಳೆಯ ಫೆನಲ್ನ ಸಂಜೀವಪ್ಪ ಬರದೇನಾಳ 1575 ಮತಗಳನ್ನು ಪಡೆದುಕೊಳ್ಳುವ ಮೂಲಕ ಭರ್ಜರಿ ಗೆಲುವು ಸಾಧಿಸಿದರು. ಚುನಾವಣಾಧಿಕಾರಿಯಾಗಿ ಚೇತನ ಬಾವಿಕಟ್ಟಿ, ಸಹಾಯಕ ಚುನಾವಣಾಧಿಕಾರಿಯಾಗಿ ಆರ್. ಬಿ. ದಮ್ಮೂರಮಠ, ಬ್ಯಾಂಕಿನ ಪ್ರಧಾನ ವ್ಯವಸ್ಥಾಪಕಿ ಬಿ. ಕೆ. ಮಣೂರ ಹಾಗೂ ಸಿಬ್ಬಂದಿ ಕಾರ್ಯನಿರ್ವಹಿಸಿದರು. ಸಹಕಾರಿ ಬ್ಯಾಂಕಿನ ಚುನಾವಣೆ ಹಿನ್ನೆಲೆಯಲ್ಲಿ ಡಿವೈಎಸ್ಪಿ ಬಲ್ಲಪ್ಪ ನಂದಗಾವಿ, ಸಿಪಿಐ ಮಲ್ಲಿಕಾರ್ಜುನ ತುಳಸಿಗೇರಿ ಅವರ ಮಾರ್ಗದರ್ಶನದಲ್ಲಿ ಪಿಎಸ್ಐ ರಾಮನಗೌಡ ಸಂಕನಾಳ, ಅಪರಾಧ ವಿಭಾಗದ ಪಿಎಸ್ಐ ಆರ್.ಎಸ್. ಮಂಡಿ ಅವರು ಬಂದೋಬಸ್ತ ಕೈಗೊಂಡಿದ್ದರು. ಚುನಾವಣೆಯಲ್ಲಿ ಆಯ್ಕೆಗೊಂಡ ಅಭ್ಯರ್ಥಿಗಳು ತಮ್ಮ ಬೆಂಬಲಿಗರೊಂದಿಗೆ ಪಟಾಕಿ ಸಿಡಿಸಿ ಗುಲಾಲ್ ಎರಚಿ ಸಂಭ್ರಮಿಸಿದರು. ಪಟ್ಟಣದ ಖಾಸತೇಶ್ವರ ಮಠ, ಹನುಮಾನ ಮಂದಿರ ಒಳಗೊಂಡು ಆರಾಧ್ಯ ದೇವರ ದೇವಸ್ಥಾನಗಳಿಗೆ ತೆರಳಿ ಪೂಜೆ ಸಲ್ಲಿಸಿದರು.